ಸೋಯಾಬೀನ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗುವಂಥ ವಸ್ತು ಅಕ್ಕಿ ರೀ. ಆಮೇಲೆ 4 ಉಳ್ಳಾಗಡ್ಡಿ ತೊಗೊಂಡಿನಿ ರೀ ಅರ್ಧ ಕೆಜಿಗೆ. ಮುಂದೆ ಮೊಸರು ಬೇಕು ರೀ ಅದಕ್ಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡೀನಿ ರೀ. ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಪುಡಿ ಮಸಾಲ ಅದು ಸಿಗ್ತೈತೆ ರೀ ಮಾರ್ಕೆಟ್ನಾಗ, ಅದು ತೊಗೊಂಡೆ. ಹಲೋ ಹಾಯ್ ನಮಸ್ಕಾರ ರೀ. ಜವಾರಿ ಊಟಕ್ಕೆ ಸ್ವಾಗತ. ನಾ ಇವತ್ತು ಮಾಡಕತ್ತೀನಿ ರೀ ಸೋಯಾಬೀನ್ ಬಿರಿಯಾನಿ ರೀ. ಈಗ ಅಕ್ಕಿ 3-4 ಸರಿ ತೊಳ್ದೀನಿ ರೀ. ಮತ್ತು ನೀರು ಭಾಳಷ್ಟು ಹಾಕಿ, ಉಪ್ಪು ಭಾಳಷ್ಟು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಟೀನಿ ರೀ. ಇದೇನೈತೆ ನೋಡ್ರಿ, ಒಂದು 80-90% ಬೇಯ್ಬೇಕು ರೀ. ಇದ್ರಾಗ ನಾ ಹಾಕೀನಿ ರೀ ಈ ಬಾಸ್ಮತಿ ಎಲೆ ರೀ. ಯಾಕಂದ್ರೆ ಅದು ಒಳ್ಳೆ ರೀತಿಯಿಂದ ಸ್ಮೆಲ್ ಬರ್ತೈತಿ. ಬಾಸ್ಮತಿ ಚಾವಲ್ ಇದ್ರೂ ಹಾಕ್ರಿ, ಅದಕ್ಕೆ ನಡಿತೈತಿ. ಇನ್ನಷ್ಟು ಘಮ್ ಅಂತ ವಾಸನೆ ಎದ್ದು ಬಿಡ್ತೈತಿ ರೀ. ಈಗೇನೈತೆ ನೋಡ್ರಿ, ಇದು ಕುದಿತನ ನಾ ಸೋಯಾಬೀನ್ ಏನು ತೊಗೊಂಡಿನ್ರಿ ಅದನ್ನು ಹೆಚ್ಚಿಗೆ ಹಿಂಡಿ ತೆಗೆದು ಚಂದಂಗೆ ಇಡ್ತೀನಿ ನೋಡ್ರಿ. ಒಂದು 1/4 kg ಆಗುವಷ್ಟು ನೆನೆ ಇಟ್ಟಿದ್ನಿ. ಅವು ಉಬ್ಬಿ ಒಂದು ಅರ್ಧ kg ಆದಂಗಾಗಿ ಅವ್ರಿ. ಈಗ ಹಿಂಡಿ ತೆಗಿತೀನಿ ರೀ ಫಸ್ಟ್ ಕ್ಲಾಸ್ ಹಂಗೆ. ಒಂದು ಹನಿ ನೀರು ಉಳಿಸ್ಬಾರ್ದು ನೋಡ್ರಿ ಇದ್ರಾಗ. ಈ ಸೋಯಾಬೀನ್ ಒಳಗೆ ಇದು ರಿಚ್ ಪ್ರೋಟೀನ್ ರೀ. ಇದು ಎಲ್ಲಕ್ಕಿಂತ ಭಾರಿ. ಆದರೆ ಭಾಳ ತಿನ್ನಬಾರ್ದು ರೀ. ವಾರದಾಗ 1 ಸರಿ ಬೇಡ 2 ಸರಿ ತಿನ್ಬೇಕು ಅಷ್ಟೇ ರೀ. ದಿವಸ ತಿನ್ನಬಾರ್ದು. ಎಲ್ಲ ಮುಗಿತು, ಬಂದೂರು ಹಿಂಡಿ ತೆಗೆದ್ನಿ. ಎಷ್ಟು ತಾಕತ್ತೈತೆ ನೋಡ್ರಿ, ಅಟ್ಟೆಲ್ಲ ತಾಕತ್ತು ಹಚ್ಚೆ ಹಿಂಡೇನ್ರ. ಮತ್ತು ಈ ಕೆಲವರು ಏನು ಮಾಡ್ತಾರೆ ರೀ, ಬರೀ ಹಿಂಡಿ ತೆಗೆದು ಹಂಗೆ ಬಿಟ್ಬಿಡ್ತಾರೆ ರೀ. ಇದನ್ನು ಹಂಗೆ ಒಗ್ಗರಣೆ ಇಳಿತಾರೆ ಡೈರೆಕ್ಟ್. ಹಂಗೆ ಮಾಡಿದ್ರೆ ಮುಗ್ಗು ವಾಸ ಬರ್ತೈತೆ ರೀ ಅದು. ಅದಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಕೆಂಪು ಆಗುವಂಗೆ ಹುರ್ಕೊಂಡಿರ್ತೀನಿ ರೀ. ಮುಗೀತು ರೀ. ನೀರು ಚೆಲ್ತೀನಿ ರೀ ಅದನ್ನು. ಆಗಿಂದಾಗ ಪಾತ್ರೆ ತೊಳೆದಿಟ್ಟ ಬಿಡ್ತೀನಿ ರೀ. ಈಗ ಅಕ್ಕಿ ಬಾಯ್ಲ್ ಆಗೈತೆ ನಾ ನೋಡ್ತೀನಿ ರೀ. ಈಗ 80-90% ಬಾಯ್ಲ್ ಆಗೈತೆ ರೀ. ಇನ್ನು ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ತೂತಿನ ಚೆನ್ಗ್ಯಾಗ ಅದನ್ನು ಬಸ್ ತೆಗಿತೀನಿ ರೀ. ಟಾವೆಲ್ಲ ಹಿಡಿಬೇಕು ರೀ, ಬ್ಯಾಲೆನ್ಸ್ ಉಳಿತೈತಿ. ಪಕ್ಕಡ್ಲೆ ಬ್ಯಾಲೆನ್ಸ್ ಉಳಿಯಂಗಿಲ್ಲ. ಸಮಾಧಾನಲೆ ಸುರಿವಿ ಬಸ್ ತಕ್ಕೊಳದ್ರಿ. ಅಂದ್ರೆ ಉದುರು ಆಗ್ತೈತೆ ರೀ. ಅದ್ರಾಗಿದ್ದದ್ದು ಕೈ ಸುಡಾಕತ್ತೈತೆ ರೀ. ಭಾಳ ಕೆಟ್ಟ ಬಿಸಿ ಐತಿ. ಅವು ಎಲೆ ಎಲ್ಲ ತೆಗೆದ ಒಗ್ಯಾಕತ್ತೇನೆ ನೋಡ್ರಿ. ಅತಿ ಗ್ಯಾಸ್ ಮ್ಯಾಗಿನ ತೆಗೆದು ಕೂಡಲೇನ ಸುರ್ವಾಕತ್ತೇನ್ರಲ್ಲೇ, ಹಾಗಾಗಿ ಕೈ ಸುಡ್ತೈತ್ರಿ ಅದು. ಎಷ್ಟು ಅಗಳ ಉದುರು ಚೆಂದಾಗೈತೆ ನೋಡ್ರಿ ಹಣ್ಣು. ಎಲ್ಲ ಸ್ಪೂನ್ದಿಂದ ಒಂದಿನೊಂದು ಕಾಳು ತೆಗೆದು ಹಾಕಾಕತ್ತೀನಿ ರೀ ಅದ್ರಾಗ. ಮತ್ತು ಅದ್ರಾಗ ಒಗ್ಗರಣೆ ಹಾಕೋದೈತಲ್ರಿ, ಅದಕ್ಕೆ. ಇನ್ನೇನೈತೆ ನೋಡ್ರಿ, ಈ ಸೋಯಾಬೀನ್ ಐತ್ರಲ್ಲ ಅದನ್ನು ಚಂದಂಗೆ ಹುರ್ಕೊಳ್ಳೋದು. ಗ್ಯಾಸ್ ಹತ್ತಿಸ್ತೀನಿ ರೀ. ಮೊದಲು ಸಣ್ಣ ಫ್ಲೇಮ್ ಇಡ್ತೀನಿ ರೀ. ಟೈಮ್ ಇತ್ತು ಅಂತಂದ್ರೆ ಸಣ್ಣ ಫ್ಲೇಮ್ ಮೇಲೆ ಕೆಂಪಾಗೋ ತನಕ ಹುರ್ಕೋರೆ.
ಅಕಸ್ಮಾತ್ ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ಬಿಟ್ಟು ಬಿಡಲಾರ್ದ ಬಡ 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 ತಿರುವಿ ಅದನ್ನು ಕೆಂಪಾಗುತ್ತನ ಹುರ್ಕೊಳ್ಳೋದ್ರಿ. ಸಣ್ಣ ಫ್ಲೇಮ್ ಇಟ್ಟು ಹುರಿದ್ರಿ ಅಂತಂದ್ರೆ ಒಳಗಿಂದೆಲ್ಲ ಬೇಯ್ಕೋತ ಬರ್ತೈತ್ರಿ. ನಾ ಈಗೇನು ಮಾಡಕತ್ತೀನಪ್ಪ ಅಂತಂದ್ರೆ ಒಂದು 3 ಚಮಚ ಎಣ್ಣೆ ಹಾಕಾಕತ್ತೀನಿ ರೀ. ಯಾಕಂತಂದ್ರೆ ಅದು ಕೆಳಗೆ ತಳ ಬಿಡಬೇಕ್ರಿ. ಇಲ್ಲಂತಂದ್ರೆ ಇದು ಸೋಯಾಬೀನ್ದಿಂದ ಅಲ್ಲಿ ಕೆಳಗೆ ತಳಕ್ಕೆ ಅಂಟ್ಕೋತೈತ್ರಿ ಅದು. ಅದಕ್ಕೆ ನೀಟಂಗೆ ಅದನ್ನ ತಿರ್ಕೋತ ನಿಂತೀನಿ ರೀ. ಗ್ಯಾಸ್ ಜೋರು ಮಾಡೀನಿ ರೀ. ಈಗ ಬಡ ಬಡ ಹುರಿಲಿ ಅಂತ. ನನಗೂ ಟೈಮ್ ಇದ್ದಿದ್ದಿಲ್ಲ ರೀ, ಹಾಗಾಗಿ ಜೋರು ಫ್ಲೇಮ್ ಇಟ್ಟು ಇದನ್ನು ಹುರಿಯಾಕತ್ತೀನಿ ರೀ. ಸ್ವಲ್ಪ ಲಘು ಹುರಿಯಂಗಿಲ್ಲ ರೀ ಅದು, ಯಾಕಂದ್ರೆ ನೆನೆಸಿಟ್ಟಿರ್ತೀವ್ರಲ್ಲ, ಹಾಗಾಗಿ ಲಘುನು ಹುರಿಯಂಗಿಲ್ಲ ರೀ. ನಿಮಗೆ ಮತ್ತೆ ಯಾವುದಾರೆ ರೈಸ್ ಐಟಮ್ ಬೇಕಂದ್ರೆ ಹೇಳ್ರಿ, ಬಾರಿ ಬಾರಿ ಬೇರೆ ಬೇರೆ ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಯಾಕಂದ್ರೆ ನಂಗೆ ಭಾಳ ಬರ್ತಾವೆ ರೈಸ್ ಐಟಮು. ಅದು ಪಲಾವರೇ ಇರಲಿ, ಬಿರಿಯಾನಿರೇ ಇರಲಿ, ಯಾವ್ದು ಬೇಕಾದಿರಲಿ ರೀ, ನಿಮಗೆ ಮಾಡಿ ತೋರಿಸ್ತೀನಿ ರೀ. ನಾ ಯಾವಾಗಲೂ ಕೊಬ್ಬರಿ ಅಂಥ ಇಂಥ ಮಸಾಲೆ ಏನೂ ಜಾಸ್ತಿ ಹಾಕಂಗಿಲ್ಲ ರೀ. ಕೆಲವೊಂದಿಷ್ಟೇನು ಮಾರ್ಕೆಟ್ನಾಗ ಸಿಗ್ತಾವೆ ನೋಡ್ರಿ, ಗರಂ ಮಸಾಲ, ಚಿಕನ್ ಮಸಾಲ ಅಥವಾ ಪುಡಿ ಮಸಾಲ, ಇಂಥವು ಹಾಕ್ತೀನಿ ರೀ. ಅದನ್ನು ಬಿಟ್ಟರೆ ನಮ್ಮ ಮನ್ಯಾಗ ಮಾಡಿದ ಮಸಾಲೆನೇ ಹಾಕ್ತೀನಿ. ಹೆಚ್ಚಾಗಿ ಕೊಬ್ಬರಿ ಶೇಂಗಾ ಹೆಚ್ಚು ಬಳಸಂಗಿಲ್ಲ ರೀ. ಒಂದು ರೀತಿ ಟೇಸ್ಟ್ ಆಗ್ತೈತೆ ರೀ. ಭಾಳ ಮಸಾಲೆ ತಿನ್ನಬಾರ್ದು ಅಂಥೇಳಿ ಅಷ್ಟು ಅಲ್ಪ ಸ್ವಲ್ಪ ಹಾಕಿ ಮಾಡಿರ್ತೀನಿ ರೀ. ಹಿಂದಿನ ಕಾಲದಾಗ ಎಲ್ಲಿ ಮಸಾಲೆ ಹಾಕ್ತಿದ್ರು ರೀ, ಏನಿತ್ತು, ಏನೂ ಇಲ್ಲ. ಅದೇ ಉಳ್ಳಾಗಡ್ಡಿ, ಅದೇ ಟೊಮೆಟೊ, ಅದೇ ಕೊತ್ತಂಬರಿ ಒಳಗೆ ಎಲ್ಲ ಅಡುಗೆ ಮಾಡ್ತಿದ್ರು. ಈಗ ಎಲ್ಲ ಫ್ಯಾಷನ್ ಬಂದುಬಿಟ್ಟೈತೆ ರೀ. ಮಸಾಲೆ ಇಲ್ಲದೆ ಅಡುಗೆ ತಿನ್ನಂಗಿಲ್ಲ, ಎಣ್ಣೆ ಹಚ್ಚಿರ್ಲಾರ್ದೆ ಊಟ ಮಾಡೋಂಗಿಲ್ಲ. ಹಾಗಾಗಿ ಸಣ್ಣ ವಯಸ್ಸಿನಾಗ BP ಶುಗರ್ ಎಲ್ಲ ಬರಾಕತ್ತೈತೆ ನೋಡ್ರಿ. ಈಗಂತೂ ಹೊಸ ಫ್ಯಾಷನ್ ಆಗಿಬಿಟ್ಟೈತೆ ರೀ. ಮನ್ಯಾಗ ಅಡುಗೆ ಮಾಡೋದು ಕಡಿಮೆ, ಹೋಟೆಲ್ಗೆ ಹೋಗಿ ತಿನ್ನೋದು ಜಾಸ್ತಿ ಆಗೈತಿ. ಅದಕ್ಕೂ ಕಾರಣ ಐತೆ ಬಿಡ್ರಿ. ಇಬ್ಬರಿಬ್ಬರು ಮನ್ಯಾಗಿದ್ದವ್ರು ಎಲ್ಲರೂ ಹೊರಗೆ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಮನ್ಯಾಗ ಅಡುಗೆ ಮಾಡೋಕೆ ಎಲ್ಲಿ ಪುರ್ಸೊತ್ತು ಸಿಗ್ತೈತೆ ರೀ. ಅದಕ್ಕೆ ಹೊರಗೆ ಹೋಗಿ ತಿನ್ನೋದು ರೂಢಿ ಆಗಿಬಿಟ್ಟೈತಿ ಈಗ. ಆದ್ರೆ ನನ್ನ ಒಂದು ಲೆಕ್ಕಕ್ಕೆ ಎಷ್ಟು ಬೇಕಾದಷ್ಟು ದುಡಿಯೋ ಲೆಕ್ಕ. ಆದ್ರೆ ಮನೆಯೊಳಗೆ ಬಂದು ನಾವೇ ಹೈಜಿನಿಕ್ಕಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಭಾಳ ಚಲೋ ರೀ. ಅದು ರೊಕ್ಕನೂ ಉಳಿಸ್ತೈತಿ ಮತ್ತು ಹೆಲ್ತನ್ನು ಉಳಿಸ್ತೈತಿ ರೀ. ಮತ್ತು ಚಲೋ ಚಲೋ ಐಟಮ್ ತೊಗೊಂಡು ಬಂದು ಮಾಡ್ಕೊಂಡು ತಿನ್ಬೋದು ರೀ. ಅದಕ್ಕೆ ನಾ ಮನೆಯೊಳಗೆ ಅಡುಗೆ ಮಾಡಿ ತಿನ್ನೋದು ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀನಿ ರೀ. ಮತ್ತು ನನಗೆ ಅಡುಗೆ ಮಾಡೋಕ್ಕೂ ಒಂಥರ ಖುಷಿ ಅನ್ನಿಸ್ತೈತಿ ನೋಡ್ರಿ. ಈಗ ಕೆಂಪಾಗ್ತು ಬಂದವ್ರಿ, ಕಂಪ್ಲೀಟ್ ಕೆಂಪು ಅದು ನೋಡ್ರಿ. ಕಲರ್ ಎಷ್ಟು ಮಸ್ತ್ ಬರಾಕತ್ತೈತಿ, ಗೋಲ್ಡನ್ ಕಲರ್ ರೀ ಪೂರ. ಗೋಲ್ಡನ್ ಕಲರ್ ಆಗೋ ತನಕ ಹುರಿತಪ್ಪ ಅಂತಂದ್ರೆ ಒಳಗೆಲ್ಲ ಚಂದ ಬೈದಿರ್ತೈತೆ ರೀ, ಬಾಯ್ಲ್ ಆಗಿರ್ತೈತಿ. ಅದು ಟೇಸ್ಟ್ ಅನ್ನಿಸ್ತೈತೆ ರೀ ಬಾಯಾಗ ಅವಾಗ.
ಗೋಲ್ಡನ್ ಕಲರ್ ಕೆಂಪಾಗೋ ತನಕ ಹುರ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಗೋಲ್ಡನ್ ಕಲರ್ ಆಗ್ಯಾವ. ಬಂದ್ ಮಾಡೀನಿ ರೀ ಗ್ಯಾಸ. ಈಗ ಬಿರಿಯಾನಿ ಮಾಡೋ ಒಗ್ಗರಣೆ ಹೆಂಗೆ ಹಾಕೋದು ಅಂತ ತೋರಿಸ್ತೇನೆ ತಡ್ರಿ. ಎಣ್ಣೆ ಚಂದಂಗೆ ಕಾಯ್ಬೇಕು. ಈಗಾಗಲೇ ಇದ್ರಾಗ ಈ ದಾಲ್ಚಿನ್ನಿ ಲವಂಗ ಮೆಣಸಿನ್ಕಾಯಿ ಹಾಕಿವ್ರಿ, ಹಾಗಾಗಿ ಏನೂ ಹಾಕೋದು ಬೇಡ ಇದ್ರಾಗ. ಈಗ ಎಣ್ಣೆ ಕಾಯ್ತಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹಾಕ್ತೇನೆ. ಈಗ ಎಣ್ಣೆ ಚಂದಂಗೆ ಕಾದೈತ್ರಿ. ಈಗ ನಾವೇನು ಮಾಡಬೇಕು ಅಂತಂದ್ರೆ ಹಿಂಗೆ ಹುರ್ಕೊಳಕ್ಕೆ ಹಾಕೋದು. ನಮಗೆ ಕಲರ್ ಬೇಕಾಗಿತ್ತಪ್ಪ ಅಂತಂದ್ರೆ ಈ ಡಬ್ಬಿ ಒಳಗಿಂದ 1 ಸ್ಪೂನ್ ಆಗುವಷ್ಟು ನಾವೇನು ಮಾಡೋದಪ್ಪ ಅಂತಂದ್ರೆ ಈ ಕಲರ್ ತೊಗೊಳ್ರಿ. ಅದಕ್ಕೆ ಕಲರ್ ಹಾಕೋಂಗಿಲ್ಲ, ಇದ್ರಾಗ ನೀರು ಹಾಕೋದ್ರಿ ಸ್ವಲ್ಪ, ಒಂದು 2-3 ಸ್ಪೂನ್ ಆಗುವಷ್ಟು. ಅದನ್ನು ಲಾಸ್ಟಿಗೆ ಬಂದು ಅದನ್ನು ಕಲರಿಗೆ ಹಾಕೋದ್ರಿ. ಅದು ಹೆಂಗೆ ಹಾಕೋದು ಅಂತ ತೋರಿಸ್ತೀವಿ. ಈ ಉಳ್ಳಾಗಡ್ಡಿ ನೋಡ್ರಿ ತಿಳುವ ಹೊಳಿತು ಅಂತಂದ್ರೆ ಚಂದಂಗೆ ಲಘು ಹುರಿತಾವ್ರಿ. ಮತ್ತು ಒಂದು ಸ್ವಲ್ಪ ದಿಪ್ಪಕ್ಕಾಯ್ತು ಅಂತಂದ್ರೆ ಹುರಿಯಾಕೆ ಭಾಳ ಕಷ್ಟ ಆಗ್ತೈತೆ ರೀ. ನಂಗೆ ಭಾಳ ಘಾಟಿ ವಾಸನೆ ಬಂದು ತ್ರಾಸ ಆಗಕೈತು, ಕಣ್ಣಾಗ ಉರಿ ಬರೋಕೈತು, ನೀರು ಸೋರಕತ್ತು ಕಣ್ಣು ತುಂಬ ಅಂಥೇಳಿ ಬಡ 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 ದಪ್ಪ ಹೋಳಿಬಿಟ್ಟೀನಿ ರೀ. ಹಂಗಾಗಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹುರಿಯಾಕೆ ತ್ರಾಸ ಮಾಡಾಕತ್ತೈತಿ. ನೀವು ಹುಳ್ಕೋಬೇಕಾದ್ರೆ ಏನು ಮಾಡಿರಿ, ತೆಳು ಹಂಗೆ ಉದ್ದುದ ಸ್ಲೈಸ್ ಕಟ್ ಮಾಡಿಬಿಡ್ರಿ, ನಡಿತೈತಿ. ಬಿಟ್ಟು ಬಿಡ್ಲಾರ್ದ ಹಂಗೆ ತಿರುಗಾಡಕತ್ತೀನಿ ನೋಡ್ರಿ. ನಾ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ರೀ ಯಾವಾಗ ಟೈಮ್ ಸಿಗ್ತೈತೆ ನೋಡ್ರಿ ಆಗಾಗ ವಿಡಿಯೋ ಮಾಡಿ ಹಾಕಾಕತ್ತೀನಿ ರೀ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ನಿಮಗೆ ಹಂಗೆ ಕಂಪಲ್ಸರಿ ಮಾಡಿ ಹಾಕ್ರಿ ಅಂತ ಅನ್ನೋದಾದ್ರೆ ಸಾಯಂಕಾಲ ಹೊತ್ತು ಶೂಟ್ ಮಾಡ್ತೀನಿ ರೀ, ನಾ ವಿಡಿಯೋ ಮಾಡಿ ಹಾಕ್ತೀನಿ. ಹಂಗಿದ್ರೆ ವಾರದಾಗ 1 ಸರಿ ಬೇಡ 2 ಸರಿ ಹಾಕಿರ್ತೀನಿ ರೀ. ಅದೆಲ್ಲ ಪ್ರಯತ್ನ ಅಂತೂ ಮಾಡಿರ್ತೀನಿ ರೀ.
ಮತ್ತು ನಿಮಗೆ ಹಂಗೆ ಏನಾರೇ ಪೊಲಿಟಿಕಲ್ ಸೈನ್ಸದ್ದು ಪಾಠ ಕೇಳಬೇಕು, ಏನಾರು ಕ್ವಶನ್ ಪೇಪರ್ ಬೇಕು ಅಂತಂದ್ರೆ ನಂದು ಏನೋ ಒಂದು ಚಾನಲ್ ಐತ್ರಿ, PS ವಿಟೇಕರ್ ಅಂಥೇಳಿ. ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪೊಲಿಟಿಕಲ್ ಸೈನ್ಸದ್ದು ಏನು ಮಾಡಿರ್ತೀನಿ ರೀ, ನೋಟ್ಸ್, ಪಾಠ, ಮಾಡೆಲ್ ಕ್ವಶನ್ ಪೇಪರ್, ಹಳೆ ಪ್ರಶ್ನೆ ಪತ್ರಿಕೆ ಹೀಗೆಲ್ಲ ಬಿಡಿಸಿರ್ತೀನಿ ರೀ. ಮತ್ತೀಗ ಸೆಕೆಂಡ್ ಇಯರ್ ಎಕ್ಸಾಮ್ ಹತ್ತಿರ ಬಂದೈತ್ರಲ್ಲ, ಯಾರ್ಯಾರು ಮಕ್ಕಳದು ಸೆಕೆಂಡ್ ಇಯರ್ ಆರ್ಟ್ಸ್, ಕಾಮರ್ಸ್, ಪೊಲಿಟಿಕಲ್ ಸೈನ್ಸ್ ತೊಗೊಂಡಾರ ಅವ್ರು ಏನು ಮಾಡ್ರಪ್ಪ ಅಂತಂದ್ರೆ ಅದನ್ನು ಕೇಳ್ರಿ, ನೋಡಿರಿ. ಮತ್ತು ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಾ ಮೇಲಿಂದ ಮೇಲೆ ಏನು ಕ್ವಶನ್ ಪೇಪರ್ ಅದ ಡಿಸ್ಕಷನ್ ಮಾಡ್ತೀನಿ, ಅವೆಲ್ಲ ನಿಮಗೆ ಬಂದುಬಿಡ್ತಾವೆ. ಎರಡೂ ನನ್ನ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇದನ್ನ ಹೇಳಿದ್ರಿ, ಮತ್ತೊಂದು ಏನೈತಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ್ರಿ. ಈ ಕಿಡಿಕ್ಯಾಗ ಏನು ಇಟ್ಟಿನಿ ನೋಡ್ರಿ, ಅವೆಲ್ಲ ಕ್ವಾಲಿಟಿ ಮಸಾಲ ರೀ. ಅವು ಕೆಲವೊಂದಿಷ್ಟು ಬೇಕಿಂಗ್ ಸೋಡಾ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪುಳಿಯೋಗರೆ ಇಂಥವೆಲ್ಲ ತಂದಿಟ್ಟೇನಿ. ಏನೇನು ಬೇಕು ಅನ್ನಿಸ್ತೈತಿ ಅಂತ ಆನ್ಲೈನಲ್ಲಿ ತರಿಸಿಟ್ಟೇನಿ ರೀ. ಅವಾಗ ಏನಾರು ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ ಅಂತೇಳಿ ಸ್ವಲ್ಪ ಎಣ್ಣೆ ಕಡಿಮೆ ಅನ್ಸಾಕತ್ತೈತೆ ರೀ. ಅದಕ್ಕೆ ಒಂದು ಸ್ಪೂನ್ ಮತ್ತು ಎಣ್ಣೆ ಹಾಕಾಕತ್ತೀನಿ ರೀ. ಅದು ಡ್ರೈ ಅನ್ಸಾಕತ್ತೈತೆ ಎಲ್ಲ, ಅದ್ರ ಸಲುವಾಗಿ ರೀ ಹಾಕಿದ್ನಿ. ಅರ್ಧ kg ಅಕ್ಕಿಗೆ ದೊಡ್ಡ 4 ಉಳ್ಳಾಗಡ್ಡಿ ಬೇಕ್ರಿ. ಇದಕ್ಕೆ ಎಲ್ಲ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿದ್ರೆ ಅದು ಟೇಸ್ಟ್ ಬರಂಗಿಲ್ಲ. ಈಗ ಕೆಂಪಂಗೆ ಹುರಿದವರು ಪೂರಾನು ಹುರಿಬಾರ್ದು. ಇದಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು 2 ಚಮಚ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೀ, ಇದನ್ನು ಹಾಕ್ತೀನಿ. ನಿಮ್ಗೆ ಮಾಪ್ ಸಿಗಂಗಿಲ್ಲಪ್ಪ ಅಂತಂದ್ರೆ ಸ್ಪೂನ್ ಹಾಕಿ ಎಣಸಿ ಹಾಕ್ಬೋದು. ಇದೇನೈತ್ರಿ, ಗರಂ ಮಸಾಲ, ಪುಡಿ ಮಸಾಲ ಎಲ್ಲ, ಆಮೇಲೆ
ನನ್ನ ಮಗ ಯಾವ ಜೋಡಿ ಮಾತಾಡಕತ್ತಿ ಅಂತ ಕೇಳ್ತಾನ. ನಾ ಎಲ್ಲ ನಿಮ್ಮ ಜೋಡಿ ಮಾತಾಡಕತ್ತೀನಿ ನೋಡ್ರಿ. ಇದ್ರಾಗ ಚಿಕನ್ ಮಸಾಲ, ಗರಂ ಮಸಾಲ, ಪುಡಿ ಮಸಾಲ ಎಲ್ಲ ಮಿಕ್ಸ್ ಐತ್ರಿ. ಅದು ಒಂದು 2 ಬೇಡ 3 ಸ್ಪೂನ್ ಹಾಕೋರಿ. ಆಮೇಲೆ ಇದನ್ನು ಸಣ್ಣ ಇಡೋದ್ರಿ. ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಲೆಕ್ಕಕ್ಕೆ ಖಾರ ಹಾಕೋರಿ. ನೀವು ಖಾರ ಜಾಸ್ತಿ ತೊಗೋತಿದ್ರೆ ಖಾರ ಜಾಸ್ತಿ ಹಾಕೋರಿ, ಇಲ್ಲಪ್ಪ ಅಂತಂದ್ರೆ ಮೀಡಿಯಮ್ ಸೈಜ್ ಹಾಕೋತೀರಿ ಅಂತಂದ್ರೆ ಮೀಡಿಯಮ್ ಸೈಜ್ ಹಾಕೋರಿ. ಈಗ ನಾ ಇದಕ್ಕೂ ಸಹಿತ ಒಂದು ನಮ್ಮದು ಮಸಾಲೆ ಖಾರದ ಪುಡಿ ರೀ, ಉತ್ತರ ಕರ್ನಾಟಕದಾಗಿಂದ. ಹಾಗಾಗಿ ಇದು ಒಂದು 2 ಸ್ಪೂನ್ ಹಾಕೀನಿ ರೀ. ಇನ್ನೇನು ಮಾಡ್ತೀನಪ್ಪ ಅಂತಂದ್ರೆ ಇವೇನು ಫ್ರೈ ಮಾಡಿದ್ನಲ್ರಿ ಶಾಲೋ ಫ್ರೈ, ಇದನ್ನು ಇದ್ರಾಗ ಹಾಕೋದ್ರಿ. ಚೆಂದಂಗೆ ತಿರುಗಾಡ್ಕೊಳ್ಳಿ, ಒಂದು ಜೀವ ಮಾಡೋದು ಇದನ್ನು. ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಇದು ಮೊಸರು ರೀ, ಅಂಗಡಿಯಾಗಿಂದ ತಂದದ್ದು. ಇದನ್ನು ಒಂದು ಬಟ್ಲಾಗುವಷ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ ಮೊಸರು ಹಾಕ್ತೀನಿ. ಅಂದ್ರೆ ಹುಳಿ ಚೆಂದ ಆಗ್ತೈತೆ ರೀ. ಅಕಸ್ಮಾತ್ ಖಾರ ಜಾಸ್ತಿ ಆಗಿತ್ತು ಅಂತಂದ್ರೂ ಕರೆಕ್ಟ್ ಆಗ್ತೈತಿ. ಮತ್ತು ಇದ್ರದ್ದು ಎಣ್ಣೆ ಬಿಡ್ತೈತೆ ರೀ, ಚೆಂದ ಟೇಸ್ಟ್ ಭಾರಿ ಅನ್ನಿಸ್ತೈತೆ ಅದು. ಅದಕ್ಕೆ ಅದನ್ನು ಹಾಕೊಂಡಿನಿ. ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇಷ್ಟ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ತೀನಿ ರೀ ಮಾಡಿ. ಇಷ್ಟೇ ಬಟ್ಟೆ, ಯಾಕಂದ್ರೆ ಇದು ಖಾರ ಮಸಾಲೆ ಎಲ್ಲ ಕೂಡ್ಬೇಕು ನೋಡ್ರಿ ಅದಕ್ಕೆ. ಮತ್ತು ಇದ್ರಾಗಿಂದ ಒಂದು ಸ್ವಲ್ಪ ನೀವು ಸುಕ್ಕ ಟೈಪ್ ಚಪಾತಿ ಜೋಡಿ ತಿಂತೀನಿ ಅಂತಂದ್ರೆ ತೆಗೆದು ಕೊಡ್ಬೋದು ರೀ. ಆದರೆ ಒಂದು ಸ್ವಲ್ಪ ನಿಮ್ಗೆ ಏನು ಬೇಕಾಗ್ತೈತಿ ಮತ್ತೊಂದು ಸ್ವಲ್ಪ ಖಾರ ಹಾಕೋಬೇಕಾಗ್ತೈತಿ. ಯಾಕಂದ್ರೆ ಚಪಾತಿ ಜೋಡಿ ತಿನ್ನುವಾಗ ಒಂದು ಸ್ವಲ್ಪ ಏನು ಬೇಕು ರೀ, ಟೇಸ್ಟ್ ಬೇಕಾಗ್ತೈತಿ ಖಾರದ್ದು. ನಾವೊಂದು ಸ್ವಲ್ಪ ಅದು ಚಪಾತಿ ಜೋಡಿ ತಿನ್ನಕ್ಕಂತ ಇಷ್ಟು ಏನು ಮಾಡ್ತೀನಪ್ಪ ಅಂತಂದು ತಕ್ಕೊಳಕತ್ತೀನಿ ರೀ. ಇದು ಚಿಕನ್ ಸುಕ್ಕಾಗತ್ಲೇನೋ ಹತ್ತೈತ್ರಿ, ಮತ್ತು ಹಂಗಿಂಗಲ್ಲ ನೋಡ್ರಿ ಎಷ್ಟು ಭಾರಿ ಅನ್ನಿಸ್ತೈತಿ. ಟೂ ಇನ್ ಒನ್ ರೀ, ಡಬಲ್ ಕೆಲಸ ಹತ್ತಂಗಿಲ್ಲ. ಈಗ ಏನೈತೆ ನೋಡ್ರಿ, ಈ ಅನ್ನ ಇದ್ದದ ಇದ್ರಾಗ ಸುಡ್ಬೋದು. ಸ್ಪೂನ್ ತೊಗೊಂಡು ಚಂದ ಕೈ ಸುಡಾಕತ್ತೈತಿ. ಹಾಗಾಗಿ ಕಾವೇರಿ ತೊಗೊಳೋದು ಮರ್ತೀನಿ, ಸುಡಾಕೈತಿ. ಸ್ವಲ್ಪ ಸೈಡ್ಗೂ ಬಿಟ್ಟು ಬೇಜಾರು ಮಾಡ್ಕೊಬಾರ್ದು. ಏನಪ್ಪ ಇವರೆಲ್ಲ ಸುರುವಾಕತ್ತಾರ ಅಂತ ಕೈ ಸುಟ್ಟಂದ್ರೆ ಮನುಷ್ಯನ ಕೈ ಬಿಟ್ಟೈತ್ರಿ ಅದು. ಈಗೇನೈತ್ರಿ,
ಇದನ್ನು ಹಿಂಗೆ ಇಟ್ಟು ಈಗ ನೋಡ್ರಿ ಇದು ಕಲರ್ ಮಾಡಿನಲ್ರಿ ಕೆಳಗೆ ಪೌಡ್ರ್ ಇರ್ತೈತೆ ರೀ, ಮ್ಯಾಲೆ ನೀರು ಏನೈತೆ ಇಲ್ಲಿ ಹಿಂಗೆ ಹಾಕೋತ ಹೋಗೋದ್ರಿ. ಅಂದ್ರೆ ಅಗಳಾಗ ಕೆಂಪು ಹಾಕೋರಿ, ಹಸಿರು ಹಾಕೋರಿ, ನಿಮಗೆ ಯಾವ್ದು ಕೇಸರಿ ಬಿಳಿ ಯಾವ್ದು ಚಲೋ ಅನ್ನಿಸ್ತೈತಿ ಅದನ್ನು ಹಾಕ್ಕೊಡ್ರಿ. ಈಗೇನೈತ್ರಿ ಇದನ್ನು ಮುಚ್ಚಿಟ್ಬಿಡೋದ್ರಿ. ಹಿಂಗೆ ಮುಚ್ಚಿಟ್ಬಿಡೋದು. ಒಂದು 5 ನಿಮಿಷ ಆದಮೇಲೆ ಅದನ್ನು ತೆಗೆದು ಬಿಡೋದು. ಇದು ಸೈಡಿಗೆಲ್ಲ ಅನ್ನ ಬಿದ್ದೈತ್ರಲ್ಲ, ಅದು ನೋಡೋಕೆ ಚಲೋ ಅನ್ಸಂಗಿಲ್ಲ. ಅದನ್ನೆಲ್ಲ ಏನು ಮಾಡ್ತೀನಪ್ಪ ಅಂತಂದ್ರೆ ತೆಗೆದು ಬಿಡ್ತೀನಿ. ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅನ್ನ ಅಕಸ್ಮಾತ್ ಕೆಳಗೆ ಬಿತ್ತಪ್ಪ ಅಂತಂದ್ರೆ ಕೈಲೇನೋ ಬಡಿತೀವಿ. ದೇವ್ರು ನೋಡ್ರಿ ಹಾಗಾಗಿ ಹೊಟ್ಟೆ ತುಂಬಿಸ್ತೈತೆ ನಮ್ಮದು. ಇದಕ್ಕೆ ಕಸ್ಬರಿ ಹಚ್ಚಂಗಿಲ್ಲ ರೀ ನಾವು, ಅದಕ್ಕೆ ಕೈಲಿ ಬಡಿಯಾಕತ್ತೀನಿ. ಯಾವುದಕ್ಕೂ ಹೊಲಸ ಇರಬಾರ್ದು ರೀ. ಅದ್ರ ಸಲುವಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆಗಿಂದಾಗ ಏನು ಪಾತ್ರೆ ಹೊಲಸಾಗ್ತಾವೆ ನೋಡ್ರಿ ಇಮ್ಮಿಡಿಯೇಟ್ ತೊಳೆದಿಟ್ಟ ಬಿಡ್ತೀವಿ ರೀ. ಅದ್ರ ಗೋಜಿಗೆ ಹೋಗಂಗಿಲ್ಲ. ಈಗೇನೈತ್ರಿ ಇದು ರೈಸ್ ಐತ್ರಲ್ಲ, ಒಂದು 5ರಿಂದ 7 ನಿಮಿಷ ಇಟ್ಬಿಡೋದ್ರಿ. ಆ ಕೆಳಗೆಲ್ಲ ಒಂದು ರೀತಿ ಚಂದ ಕುದೀತೈತ್ರಿ ಅದು ಈ ಸೋಯಾಬೀನ. ಆಮೇಲೆ ಒಳಗೆಲ್ಲ ಎಳ್ಕೊತೈತಿ ಅದ್ರದ್ದು ರಸ. ನಾವೇನು ಮಾಡೋದು, ಆಮೇಲೆ ಆರಿದ ನಂತರ ಒಂದು ಸ್ವಲ್ಪ ತಿರುಗಾಡಿದ್ರಿ ನಿಮ್ಗೆ ಹಾಕಿ ತೋರಿಸ್ತೀನಿ ರೀ ಹೆಂಗೆ ಅಂಥೇಳಿ. ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ರೀ. ಸೋಯಾಬೀನ್ ಬಿರಿಯಾನಿ ರೆಡಿ ಆಯ್ತು ನೋಡ್ರಿ.